ಲೋಕಮಾನ್ಯ ತಿಲಕರು ಆ, ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಸಮಾಜವನ್ನು ರಾಷ್ಟ್ರೀಯ ವಿಚಾರಧಾರೆಯೊಂದಿಗೆ ಸಂಘಟಿಸಬೇಕು ಅನ್ನೋ ಕಾರಣಕ್ಕಾಗಿ ಮನೆಗಳಲ್ಲಿ ಮಂದಿರಗಳಲ್ಲಿ ಪೂಜೆಗೆ ಅರ್ಹನಾಗಿದ್ದ ಗಣಪತಿಯನ್ನ ರಸ್ತೆಗೆ ಕರ್ಕೊಂಡು ಬಂದು ಸಾರ್ವಜನಿಕ ರೀತಿಯಲ್ಲಿ ಪೂಜಿಸುವಂಥ ಕಾರ್ಯಕ್ರಮವನ್ನು ಕೈಗೊಂಡರು. ಅನೇಕ ವರ್ಷಗಳ ಇತಿಹಾಸ ಇರುವಂಥ ಈ ಸಾರ್ವಜನಿಕ ಗಣೇಶೋತ್ಸವ ಸಾಂಸ್ಕೃತಿಕವಾಗಿ ಸಮಾಜವನ್ನು ಒಂದುಗೂಡಿಸುವಂಥ ಒಂದು ದೊಡ್ಡ ಪ್ರಯತ್ನ. ನಮ್ಮ ಈ ಭಾಗದಲ್ಲೂ ಕೂಡ ಈ ಸಾರ್ವಜನಿಕ ಗಣೇಶೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಿರೋದನ್ನು ನಾವು ಕಂಡಿದ್ದೇವೆ. ಬ್ರಹ್ಮಾವರದ ಹತ್ತಿರ ಇರುವಂಥ ವಾರಬಳ್ಳಿಯ ಯುವಕರೆಲ್ಲ ಸೇರಿಕೊಂಡು ಒಂದು ಸ್ನೇಹಿತರ ಬಳಗವನ್ನು ಹುಟ್ಟು ಹಾಕ್ಕೊಂಡು ಗಣೇಶನ ಹಬ್ಬದ ನಂತರ 30-31ಕ್ಕೆ ಆ ಭಾಗದ ಒಂದು ವಿಶಿಷ್ಟವಾದ ಸಂಸ್ಕೃತಿ ಕಲೆಯಾಗಿರುವಂಥ ಹುಲಿವೇಷ ಅಂತ ಏನು ಹೇಳ್ತೀವಿ, ಅದರ ಒಂದು ಆಯೋಜನೆ ಮಾಡಿಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಈ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ರಾಷ್ಟ್ರೀಯ ಭಾವನೆಗಳ ಹಿನ್ನೆಲೆ ಇದೆರಡನ್ನೂ ಇಟ್ಕೊಂಡು ನಮ್ಮ ಕಲೆಯನ್ನು ಪ್ರೋತ್ಸಾಹಿಸುವಂಥ ವಾರಬಳ್ಳಿ ಫ್ರೆಂಡ್ಸ್ ಬಳಗದ ಈ ಕಾರ್ಯಕ್ರಮಕ್ಕೆ ಎಲ್ಲ ಶುಭವನ್ನು ಹಾರೈಸ್ತೇನೆ. ಇದರಲ್ಲಿ ತೊಡಗಿಸಿಕೊಂಡಿರುವಂಥ ಯುವಕರು ಅವರು ಒಂದು ರೀತಿಯಲ್ಲಿ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ಸಂಘಟನೆಯ ಮೂಲಕ ಸಮಾಜದ ಅಂತರಂಗವನ್ನು ಬಲಪಡಿಸುವಂಥ, ನಾವೆಲ್ಲ ಒಂದಾಗುವಂಥ ಭಾವನೆಯನ್ನು ಪ್ರೇರಣೆಗೊಳಿಸೋದಕ್ಕಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಇರಲಿ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸಾಧ್ಯ ಇದ್ರೆ ನಾನು ಕೂಡ ಭಾಗವಹಿಸ್ತೇನೆ. ನೀವು ಬನ್ನಿ, ನಿಮ್ಮವರನ್ನೆಲ್ಲ ಕರೆತನ್ನಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ವಿನಂತಿ ಮಾಡ್ತೇನೆ. ಧನ್ಯವಾದ. ಜೈ ಹಿಂದ್.